ಒಂದೂರಲ್ಲಿ ರಂಗಮ್ಮ ಅನ್ನುವ ಆಕೆ ಇದ್ಲು. ರಂಗಮ್ಮ ತುಂಬಾ ಜಿಪುಣಿಯಾಗಿದ್ಲು. ಹೆತ್ತ ಮಗನಿಗೂ ಕೂಡ ಅವಳು 1 ರೂಪಾಯಿನೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಆದ್ರೆ ರಂಗಮ್ಮನಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾನು ಭಕ್ತಿ ಪ್ರೀತಿ. ಯಾವಾಗ್ಲೂ ಸ್ವಾಮಿಗೆ ಪೂಜೆ ಮಾಡ್ತಾನೇ ಇದ್ರು. ಅಮ್ಮ, ನಿನಗೆ ಈ ವಿಷಯ ಗೊತ್ತಾ? ಏನೋ? ಏನ್ ವಿಷಯ? ಯಾವಾಗ್ಲೂ ಊರಲ್ಲಿ ತಿರ್ಗಾಡ್ತಿರೋನೋ, ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಮನೇಲಿದ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ತಿರೋಳ್ ನಾನು, ನನಗೆ ಹೇಗೋ ಗೊತ್ತಾಗುತ್ತೆ? ಊರಲ್ಲಿ ಒಂದು ಶಾಲೆ ಕಟ್ತಾ ಇದ್ದಾರಮ್ಮ. ಹಾಗೇನೆ ಬಡವರಿಗೋಸ್ಕರ ಉಚಿತವಾಗಿ ಒಂದು ಆಸ್ಪತ್ರೆ ಕಟ್ತಿದ್ದಾರೆ. ಅದನ್ನ ನಮ್ಮ ಊರಿನ ನಾಯಕರು ರಘುರಾಮಯ್ಯನೇ ಮಾಡ್ತಾ ಇರೋದು. ಅದು ಮಾತ್ರ ಅಲ್ಲಮ್ಮ, ಊರಿನವರು ಎಲ್ರೂ ಅವರಿಂದ ಆದಷ್ಟು ಹಣನ ಆ ಒಳ್ಳೆ ಕೆಲ್ಸಕ್ಕೆ ಕೊಡ್ಬೇಕಂತೆ. ನನ್ನತ್ರನೂ ಹಣ ಕೇಳಿದ್ರು. ನಮ್ಮ ಅಂತಸ್ತಿಗೆ ತಕ್ಕಂಗೆ ಒಂದು 20,000 ರೂಪಾಯಿ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿನಗೇನು ಬುದ್ಧಿಗಿದ್ದಿ ಕೆಟ್ಟೋಗಿದ್ಯಾ? ಒಂದೇ ಸಲ 20,000 ರೂಪಾಯಿ ದಾನವಾಗಿ ಕೊಡ್ತೀನಿ ಅಂದಿದೀಯಾ? ಆ 20,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ನಿನಗೆ ಗೊತ್ತಾ? ಅರೆ, ನನಗ್ಯಾಕಮ್ಮ ಗೊತ್ತಿಲ್ಲ? ಎಲ್ಲ ಕೆಲ್ಸನೂ ನಾನು ಮಾಡ್ತಾ ಇದ್ದೀನಿ ತಾನೆ. ನಮ್ ತೋಟನ, ನಮ್ ಹೊಲನ, ಫ್ಯಾಕ್ಟ್ರಿನ, ಮಿಲ್ನ ನೋಡ್ಕೊಳ್ಳೋದು ನಾನ್ ತಾನೆ. ನನಗ್ ಗೊತ್ತಮ್ಮ, 20,000 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ. ಕಷ್ಟ ಏನು ಅಂತ ಗೊತ್ತಿದೆ ನಿನಗೆ. ಹಾಗಿರುವಾಗ 20,000 ರೂಪಾಯಿ ದಾನ ಮಾಡ್ಬೇಕಂತಿದ್ಯಲ್ಲ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿಜಾನೇ ಅಮ್ಮ, ಹಣ ಸಂಪಾದನೆ ಮಾಡೋದು ಕಷ್ಟನೇ. ಅದನ್ನ ನೆನಪಲ್ಲಿಟ್ಕೊಂಡೆ ನಮ್ಮೂರಿನವರು ಕಷ್ಟಪಡ್ಬಾರ್ದು ಅಂತ ಆಸ್ಪತ್ರೆ, ಶಾಲೆ ಎಲ್ಲ ಕಟ್ತಾ ಇರೋದು. ಬಡವರಿಗೋಸ್ಕರ ಎಷ್ಟು ಹಣ ಬೇಕಾದ್ರೂ ದಾನ ಮಾಡ್ಬೋದಮ್ಮ. ಆದ್ರೆ ನಾನು 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಇದೆಲ್ಲ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಈ ಹಣ ಎಲ್ಲ ನನ್ನ ಕುಟುಂಬದವರಿಗೆ ಮಾತ್ರ ನಾನು ಖರ್ಚು ಮಾಡೋದು. ಯಾರು ಬೇಕಾದ್ರೂ ಶ್ರೀಮಂತರಾಗಿರ್ಲಿ, ಯಾರು ಬೇಕಾದ್ರೂ ಬಡವರಾಗಿರ್ಲಿ, ನನಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಹಾಗೆ ರಂಗಮ್ಮ ಊರಿಗೋಸ್ಕರ ಕೂಡ 1 ರೂಪಾಯಿನೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವಳ ಇಷ್ಟ ದೈವವಾದ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಏನ್ ಬೇಕಾದ್ರೂ ಖರ್ಚು ಮಾಡ್ತಾ ಇದ್ಲು. ಇವತ್ತು ಶನಿವಾರ, ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದ ದಿನ. ಅದಕ್ಕೆ ಸ್ವಾಮಿಗೋಸ್ಕರ ನಾನು ರೇಷ್ಮೆ ವಸ್ತ್ರ ತಗೊಂಡಿದ್ದೀನಿ. ಆ ವಸ್ತ್ರ ತಗೊಂಡು ಹೋಗಿ ಸ್ವಾಮಿಗೆ ಅರ್ಪಿಸ್ತೇನೆ. ಸ್ವಾಮಿಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಬರುತ್ತೆ. ಹಾಗೆ ರಂಗಮ್ಮ ಒಂದೊಂದು ದಿನಾನು ವೆಂಕಟೇಶ್ವರ ಸ್ವಾಮಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ಲು. ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡ್ತಾ ಇದ್ಲು. ಯಾಕಂದ್ರೆ ಅದೇ ಭಕ್ತಿ ಅಂತ ಅವಳು ತಿಳ್ಕೊಂಡಿದ್ಲು. ಆದ್ರೆ ಭಿಕ್ಷುಕನಿಗೆ ಕೂಡ 1 ರೂಪಾಯಿ ಅವಳು ಯಾವಾಗ್ಲೂ ದಾನ ಮಾಡಿದ್ದೇ ಇಲ್ಲ. ಇದೆಲ್ಲವನ್ನು ವೈಕುಂಠದಿಂದ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ದೇವಿ ಇಬ್ರು ನೋಡ್ತಾ ಇದ್ರು. ನೋಡಿದ್ರಾ ಸ್ವಾಮಿ, ನಿಮ್ಮ ಆ ಭಕ್ತೆಯನ್ನು? ನಿಮ್ಮ ಮೇಲೆ ನಿಮ್ಮ ಭಕ್ತಿಗೆ ತುಂಬಾನೇ ಪ್ರೀತಿ ಇದೆ. ಆದ್ರೆ ಉಳಿದವ್ರ ಮೇಲೆ ಸ್ವಲ್ಪನೂ ಕರುಣೆ ಕೂಡ ಇಲ್ಲ. ಅದು ಅಲ್ದೆ ಎಲ್ಲ ನಂದು ಅನ್ನುವ ಅಹಂಕಾರನೂ ಇದೆ ಅವರಿಗೆ. ಇಂತಹ ಭಕ್ತರನ್ನ ಏನ್ ಮಾಡ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಅವರನ್ನ ಬದಲಾಯಿಸ್ತೀರಾ? ಇಲ್ಲ ಏನೇ ಇದ್ರೂ ನನ್ನ ಭಕ್ತರಲ್ವಾ ಅಂತ ಹಾಗೇನೆ ಬಿಟ್ಬಿಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದೀಯ ಪದ್ಮಾವತಿ. ಯಾವ ತಂದೆಯಾದ್ರೂ ತನ್ನ ಮಕ್ಕಳು ಅಡ್ಡದಾರಿ ಹಿಡಿಯುವಾಗ ಅವರನ್ನ ತಿದ್ಬೇಕು ಅಂತಾನೆ ಅಂದ್ಕೊಳ್ತಾನೆ. ನನ್ನ ಮಗ ತಾನೇ, ಏನ್ ಮಾಡಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಆ ತಂದೆಗೆನೇ ನಷ್ಟ. ಆವಾಗ ಕೆಟ್ಟ ಹೆಸರು ಬರೋದು ಆ ತಂದೆಗೆ. ದೇವ್ರಾಗಿದ್ರು ನನ್ನ ಪರಿಸ್ಥಿತಿ ಕೂಡ ಅದೇ. ನನ್ನ ಭಕ್ತರನ್ನ ನಾನೇ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನನಗೆ ಅಲ್ವಾ ಕೆಟ್ಟ ಹೆಸರು ಬರೋದು. ನಾನು ಈ ರಂಗಮ್ಮನ ಖಂಡಿತ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಜವಾದ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಒಂದು ಶನಿವಾರದ ದಿನ ರಂಗಮ್ಮ ಪೂಜೆ ಮಾಡ್ತಾ ಇದ್ದಾಗ ರಂಗಮ್ಮನ ಮುಂದೆ ಪ್ರತ್ಯಕ್ಷವಾದ್ರು. ರಂಗಮ್ಮ, ಸ್ವಲ್ಪ ಕಣ್ಣು ತೆರೆದು ನೋಡು. ನಿನ್ನ ಸ್ವಾಮಿ ಇವಾಗ ನಿನ್ಮುಂದೇನೇ ಇದ್ದೀನಿ. ಸ್ವಾಮಿ, ನೀವಾ? ನನ್ ಕಣ್ಣನ್ನ ನನ್ನಿಂದಾನೇ ನಂಬಕ್ಕಾಗ್ತಾ ಇಲ್ಲ. ನಾನು ಎಷ್ಟು ದೊಡ್ಡ ಅದೃಷ್ಟವಂತೆ. ದೊಡ್ಡ ದೊಡ್ಡ ಋಷಿಗಳಿಗೂ ಸಿಗದೇ ಇರುವ ಈ ಅದೃಷ್ಟ ನನಗೆ ಸಿಕ್ಕಿದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಸ್ವಾಮಿ. ಆ ಅದೃಷ್ಟ ಇರ್ಲಿ. ನನಗೆ ತುಂಬಾ ಹಸ್ವಾಗ್ತಾ ಇದೆ. ನಿನ್ ಮನೆಯಲ್ಲಿ ಮಾವಿನ ಹಣ್ಣು ಇದ್ರೆ ಕೊಡ್ತೀಯಾ? ಯಾಕೋ ಈ ದಿನ ಮಾವಿನ ಹಣ್ಣು ತಿನ್ಬೇಕು ಅಂತ ನನಗಾಸೆ ಆಗ್ತಾ ಇದೆ. ಯಾವಾಗ್ಲೂ ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನ ಅವತಾರದಲ್ಲಿ ನನ್ನ ಗೆಳೆಯರ ಜೊತೆ ಸೇರಿ ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ಕದ್ದು ತಿಂದಿದ್ದೀನಿ. ಇಷ್ಟು ಯುಗಗಳ ನಂತರ
ಈ ದಿನ ನನಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಮಾವಿನ ಹಣ್ಣ? ಸ್ವಾಮಿ, ನೀವು ಮರ್ತೋಗಿದ್ದೀರಾ ಏನೋ? ಇದು ಕಾರ್ತಿಕ ತಿಂಗಳು. ಮಾವಿನ ಹಣ್ಣು ಬರಕ್ಕೆ ಇನ್ನು ಸುಮಾರು ದಿನಗಳಿದೆ. ಬೇಕಾದ್ರೆ ಹೇಳಿ, ನೆಲ್ಲಿಕಾಯಿ ಇದೆ, ಅದನ್ನ ತಗೊಂಡ್ ಬಂದ್ ಕೊಡ್ತೀನಿ. ಇಲ್ಲ ಇಲ್ಲ, ನನಗೆ ಕೇವಲ ಮಾವಿನ ಹಣ್ಣು ಮಾತ್ರ ಬೇಕು. ನನ್ನನ್ನ ಕ್ಷಮಿಸಿ ಸ್ವಾಮಿ. ಮಾವಿನ ಹಣ್ಣು ಬಿಡುವಾಗ ಖಂಡಿತ ನಾನು ಮಾವಿನ ಹಣ್ಣನ್ನ ನಿಮಗೆ ತಗೊಂಡ್ ಬಂದ್ ಕೊಡ್ತೀನಿ. ಸರಿ, ಇದೇ ಮಾತಲ್ಲಿ ಇರ್ಬೇಕು. ನಾನು ಬೇಸಿಗೆ ಕಾಲದಲ್ಲಿ ನಿನ್ ಹತ್ರ ಬರ್ತೀನಿ, ಮಾವಿನ ಹಣ್ಣು ಕೇಳ್ತೀನಿ. ಆವಾಗ ನನಗೆ ನೀನು ಮಾವಿನ ಹಣ್ಣು ಕೊಡ್ಬೇಕು. ಹಾಗಿಲ್ಲ ಅಂದ್ರೆ ನಿನ್ನತ್ರ ಇರುವ ಹಣ ಆಸ್ತಿ ಎಲ್ಲಾನು ನಾನು ತಗೊಂಡ್ ಹೋಗ್ತೀನಿ. ನೀವು ಕೇಳಿದ್ಮೇಲೆ ಕೊಡದೆ ಇದ್ಬಿಡ್ತೀನಾ ಸ್ವಾಮಿ? ನೀವು ಕೇಳಿದ ತಕ್ಷಣ ನಾನು ನಿಮ್ಗಿಷ್ಟವಾದ ಮಾವಿನ ಹಣ್ಣನ್ನ ತಗೊಂಡ್ ಬರ್ತೀನಿ. ಹಾಗೆ ರಂಗಮ್ಮನ ಹತ್ರ ಮಾತು ತಗೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು. ರಂಗಮ್ಮ ಮಾತ್ರ ಸ್ವಾಮಿಯನ್ನು ಕಣ್ಣಾರೆ ನೋಡಿದ್ರಿಂದ ಸಂತೋಷದಲ್ಲಿ ಅವಳು ಕುಣಿತಾ ಇದ್ಲು. ಏನಮ್ಮ, ಇವತ್ತು ಇಷ್ಟು ಸಂತೋಷವಾಗಿದ್ಯಾ? ಇವತ್ತು ನಾನು ನನ್ನ ಕಣ್ಣಾರೆ ನನ್ನ ವೆಂಕಟೇಶ್ವರ ಸ್ವಾಮಿನ ನೋಡ್ದೆ ಕಣೋ. ಅವರು ನನ್ನ ಹತ್ರ ಮಾತಾಡಿದ್ರು ಕೂಡ, ಅದಕ್ಕೆ ನಾನು ಇಷ್ಟು ಸಂತೋಷವಾಗಿದ್ದೀನಿ. ಹಹ, ದೇವ್ರು ನಿನ್ ಕಣ್ಣಿಗೆ ಕಾಣಿಸಿದ್ನ? ಏನಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ಬುದ್ಧಿಗಿದ್ದಿ ಇದೆಯಾ ನಿನಗೆ? ನಿಜ ಕಣೋ, ದೇವ್ರು ನನ್ನ ಕಣ್ಮುಂದ್ಗಡೆ ಬಂದು ನಿಂತ್ಕೊಂಡು ನನ್ನ ಹತ್ರ ಸುಮಾರು ಹೊತ್ತು ಮಾತಾಡ್ತಿದ್ದ. ಈ ಮಾತನ್ನ ಊರಲ್ಲಿ ಬೇರೆ ಯಾರಾದ್ರೂ ಹೇಳಿದ್ರೆ ನಾನ್ ನಂಬ್ತಿದ್ದೆ ಅಮ್ಮ. ಆದ್ರೆ ನೀನ್ ಹೇಳದನ್ನ ಯಾಕೋ ನಂಬಕ್ಕಾಗ್ತಿಲ್ಲ. ದೇವ್ರು 4 ಜನರಿಗೆ ಸಹಾಯ ಮಾಡುವವರ ಕಣ್ಣಿಗೇನೆ ಕಾಣಿಸ್ತಾನೆ ಅಂತ ನನಗ್ ಗೊತ್ತು. ಆದ್ರೆ ನೀನು ಒಬ್ರಿಗೂ 1 ರೂಪಾಯಿನೂ ಸಹಾಯ ಮಾಡಲ್ಲ. ನಿನ್ ಕಣ್ಣಿಗೆ ಹೇಗಮ್ಮ ಕಾಣಿಸ್ತಾನೆ? ಹಾಗೆ ರಮೇಶ್ ಅವನ ತಾಯಿ ಹೇಳಿದ ಮಾತುಗಳನ್ನ ನಂಬ್ಲೇ ಇಲ್ಲ. ದಿನಗಳು ಹೋಗ್ತಾ ಇತ್ತು. ಬೇಸಿಗೆ ಕಾಲನೂ ಬಂತು, ಮಾವಿನ ಹಣ್ಣು ಕೂಡ ಬಂತು. ಏನಮ್ಮ, ಏನ್ ಹುಡುಕ್ತಿದ್ಯಾ? ನಮ್ ತೋಟದಲ್ಲಿ ಬೆಳೆದಿರುವ ಮಾವಿನ ಹಣ್ಣುಗಳನ್ನ ಎಲ್ಲೋ ಇಟ್ಟಿದೀಯಾ? ನಿನಗೆ ಮಾವಿನ ಹಣ್ಣು ಅಂದ್ರೆ ಇಷ್ಟ ಇಲ್ಲ ಅಲ್ವಮ್ಮ? ಅದಕ್ಕೆ ನಾನದನ್ನ ಮನೆಗೆ ತಗೊಂಡ್ ಬರ್ಲಿಲ್ಲ. ಇದೇನಿದು ಹೊಸ್ದಾಗಿ ಮಾವಿನ ಹಣ್ಣು ಬೇಕು ಅಂತಿದ್ಯಾ? ಸ್ವಾಮಿನೇ ಮಾವಿನ ಹಣ್ಣು ಬೇಕು ಅಂತ ಕೇಳಿದ್ರು ಕಣೋ. ತಕ್ಷಣ ನಮ್ ತೋಟಕ್ಕೋಗಿ ಮಾವಿನ ಹಣ್ಣೆಲ್ಲ ತಗೊಂಡ್ ಬಾ. ರಂಗಮ್ಮ ಹಾಗೆ ಹೇಳಿದ್ರಿಂದ ರಮೇಶ್ ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಗೊಂಡ್ ಬಂದ್ ಕೊಟ್ಟ. ಆ ದಿನದಿಂದ ರಂಗಮ್ಮ ಸ್ವಾಮಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ಲು. ಸ್ವಾಮಿ ಕೇಳಿದ ಮಾವಿನ ಹಣ್ಣು ಇಲ್ಲಿದೆ. ಇನ್ನು ಸ್ವಾಮಿಯವ್ರು ಬಂದು ಈ ಮಾವಿನ ಹಣ್ಣನ್ನ ತಗೊಳ್ಳದೆ ಆಲಸ್ಯ. ಹಾಗೆ ಮನೆಯ ಹೊರಗಡೆ ಕೂತ್ಕೊಂಡು ಸ್ವಾಮಿಗೋಸ್ಕರ ಅವಳು ಕಾಯ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಒಬ್ಬ ಭಿಕ್ಷುಕ ರಂಗಮ್ಮನ ಮನೆಗ್ ಬಂದ. ಅಮ್ಮ, ತುಂಬಾ ಹಸ್ವಾಗ್ತಾ ಇದೆಮ್ಮ, ಸ್ವಲ್ಪ ತಿನ್ನಕ್ಕೆ ಏನಾದ್ರಿದ್ರೆ ಕೊಡಿಯಮ್ಮ. ಅರೆ ಚಿಚಿ, ನನ್ನ ಸ್ವಾಮಿ ಬರೋ ಸಮಯ ಆಗ್ತಾ ಇದೆ. ಆಹಾರ ಇಲ್ಲ, ಏನೂ ಇಲ್ಲ. ಈ ಸಮಯದಲ್ಲಿ ಇಲ್ಲಿರ್ಬೇಡ, ಹೋಗಿಲ್ಲಿಂದ. ಅಮ್ಮ, ಆಹಾರ ಇಲ್ಲಾಂದ್ರೆ ಪರವಾಗಿಲ್ಲ. ಅಲ್ಲಿಟ್ಟಿದ್ದೀರಲ್ಲ ಆ ಮಾವಿನ ಹಣ್ಣು, ಅದರಿಂದ ಒಂದಾದ್ರೂ ಕೊಡಿಯಮ್ಮ. ಹಾಗಾದ್ರೂ ಹಸುವನ್ನು ನಾನು ತೀರಿಸ್ಕೊಳ್ತೀನಿ. ಅದೆಲ್ಲ ಆಗಲ್ಲ. ಈ ಹಣ್ಣುಗಳು ಕೇವಲ ನನ್ನ ಸ್ವಾಮಿಗೆ ಮಾತ್ರ ಸ್ವಂತ. ಹಾಗಂತ ಬೈದು ಆ ಭಿಕ್ಷುಕನನ್ನ ರಂಗಮ್ಮ ಅಲ್ಲಿಂದ ಕಳ್ಸಿದ್ಲು. ಹಾಗೆ ಆ ದಿನ ಇಡೀ ರಂಗಮ್ಮ ಸ್ವಾಮಿಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಸ್ವಾಮಿ ಮಾತ್ರ ಅಲ್ಲಿಗೆ ಬರ್ಲೇ ಇಲ್ಲ. ನಿನ್ನೆ ಇಡೀ ಸ್ವಾಮಿಗೋಸ್ಕರ ನಾನು ಕಾಯ್ತಾ ಇದ್ದೆ, ಆದ್ರೆ ಸ್ವಾಮಿ ಮಾತ್ರ ಬರ್ಲಿಲ್ಲ. ಇವತ್ತಾದ್ರೂ ಬರ್ತಾರ ಅಂತ ನೋಡ್ಬೇಕು. ಹಾಗೆ ಮರುದಿನ ಕೂಡ ರಂಗಮ್ಮ ಮಾವಿನ ಹಣ್ಣನ್ನ ಬುಟ್ಟಿಯಲ್ಲಿಟ್ಕೊಂಡು ಅಂಗಳದಲ್ಲಿ ಕೂತ್ಕೊಂಡಿದ್ಲು. ಸ್ವಾಮಿ ಯಾವಾಗ ಬರ್ತಾರೆ ಅಂತ ಅವಳು ಕಾಯ್ತಾ ಇದ್ಲು. ಆ ದಿನ ಕೂಡ ಆ ಭಿಕ್ಷುಕ ರಂಗಮ್ಮನ ಮನೆಗ್ ಬಂದ. ಭವತಿ ಭಿಕ್ಷಾನ್ ದೇಹಿ, ಹಸ್ವಿಂದ ಕಷ್ಟಪಡ್ತಿದ್ದೀನಮ್ಮ, ದಯವಿಟ್ಟು ಒಂದೇ ಒಂದು ಮಾವಿನ ಹಣ್ಣಾದ್ರೂ ಕೊಡಿಯಮ್ಮ. ಇವಾಗೆಲ್ಲ ಈ ಭಿಕ್ಷುಕರ ತೊಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ದೇವ್ರೇ, ಈ ಭಿಕ್ಷುಕರೇ ಇಲ್ದೇ ಇರುವ ಹಾಗೆ ಒಂದು ಪ್ರಪಂಚನ ತೋರ್ಸಪ್ಪ. ಯಾಕಮ್ಮ ಹಾಗೆಲ್ಲ ಹೇಳ್ತೀರಾ? ನಿಮ್ಮಂತ ದೊಡ್ಡವರು ನಮ್ಮಂತ ಭಿಕ್ಷುಕರನ್ನ ನೋಡಿ ಸ್ವಲ್ಪ ಕರುಣೆ ತೋರ್ಸಿದ್ರೆ ಭಿಕ್ಷುಕರೇ ಇರಲ್ಲ ಅಲ್ವಮ್ಮ. ಆಹಾರ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲಮ್ಮ, ದಯವಿಟ್ಟು ಆ ಬುಟ್ಟಿಯಲ್ಲಿರುವ ಒಂದು ಹಣ್ಣಾದ್ರೂ ಕೊಡಿಯಮ್ಮ. ಅದನ್ನಾದ್ರೂ ತಿಂದು ನನ್ನ ಹಸುವನ್ನ ತೀರಿಸ್ಕೊಳ್ತೀನಿ. ಎಲ್ರಿಗೂ ಈ ಹಣ್ಣೇ ಬೇಕಾಗಿತ್ತಾ? ಮೊದ್ಲು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗೆ ರಂಗಮ್ಮ ಆ ಭಿಕ್ಷುಕನನ್ನ ಅಲ್ಲಿಂದ ಬೆರೆಸ್ಬಿಟ್ಲು.
ಹಾಗೆ ಕೆಲವು ದಿನಗಳವರೆಗೂ ರಂಗಮ್ಮ ಸ್ವಾಮಿಗೋಸ್ಕರ ಕಾಯ್ತಾನೇ ಇದ್ಲು. ಆದ್ರೆ ಎಷ್ಟೇ ದಿನ ಆದ್ರೂ ಸ್ವಾಮಿ ಬರ್ಲಿಲ್ಲ ಅನ್ನೋದ್ರಿಂದ ರಂಗಮ್ಮ ಸ್ವಾಮಿಯ ವಿಗ್ರಹದ ಮುಂದ್ಗಡೆ ಹೋಗಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಸರಿಯಾಗಿ ಅದೇ ಸಮಯಕ್ಕೆ ಸ್ವಾಮಿನೂ ಪ್ರತ್ಯಕ್ಷವಾದ್ರು. ಏನ್ ಸ್ವಾಮಿ ಇದು? ಯಾಕ್ ನನಗೆ ಮೋಸ ಮಾಡಿದ್ರಿ? ಯಾವಾಗ್ಲೂ ಬರ್ಬೇಕಾಗಿದ್ದು ನೀವು. ಬೇಸಿಗೆ ಕಾಲ ಶುರುವಾಗಿ ಇವಾಗ ಮುಗಿಯೋಕ್ಕೂ ಆಯ್ತು, ಆದ್ರೆ ನೀವ್ಯಾಕ್ ಬರ್ಲೇ ಇಲ್ಲ? ಏನ್ ರಂಗಮ್ಮ, ನೀನು ನನ್ಮೇಲೇನ ಆರೋಪ ಹೊರಿಸ್ತಾ ಇದೀಯಾ? ನಾನು ಪ್ರತಿದಿನ ನಿನ್ನ ಬಾಗಿಲಿಗೆ ಬಂದಿದ್ದೀನಿ. ನನಗೆ ಹಣ್ಣು ಬೇಕು ಅಂತ ನಾನು ನಿನ್ ಹತ್ರ ಕೇಳಿದ್ದೀನಿ. ಒಂದೊಂದು ದಿನಾನು ಒಂದೊಂದು ರೂಪದಲ್ಲಿ ನಿನ್ ಮನೆಗೆ ಬರ್ತಾನೇ ಇದ್ದೆ. ಆದ್ರೆ ನೀನು ನನಗೆ ಸಹಾಯ ಮಾಡ್ಲಿಲ್ಲ. ಹೋಗು ಹೋಗು ಅಂತ ಕಳಿಸ್ತಾ ಇದ್ದೆ. ಅಂದ್ರೆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದು ನೀವಾ ಸ್ವಾಮಿ? ಎಷ್ಟು ದೊಡ್ಡ ಪಾಪ ಮಾಡಿದ್ದೀನಿ. ನೀವು ಅಂತ ನನ್ನಿಂದ ಕಂಡಿಡಿಯಕ್ಕಾಗ್ಲಿಲ್ಲ ಸ್ವಾಮಿ. ಇಲ್ಲಿ ನೋಡು ರಂಗಮ್ಮ, ನನ್ನ ಭಕ್ತಿಯಾಗಿರ್ಬೇಕು ಅಂದ್ರೆ ನನಗೆ ಪೂಜೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಬಡವರಿಗೆ ಸಹಾಯ ಮಾಡ್ಬೇಕು. ಮಾನವ ಸೇವೆನೇ ಮಾಧವ ಸೇವೆ. ಈ ವಿಷಯನ ಮರ್ತೋಗಿ ಮನುಷ್ಯರು ಎಲ್ಲರೂ ಮೂರ್ಖತನದಿಂದ ನಡ್ಕೊಳ್ತಿದ್ದೀರಾ. ನೀವ್ ಮಾತ್ರ ನಿಮ್ಮ ಹತ್ರದಲ್ಲಿ ಇರುವ ಯಾವುದೇ ವ್ಯಕ್ತಿಗೆ ಕಷ್ಟ ಅಂದ್ರೂ ಕೂಡ ಸಹಾಯ ಮಾಡಲ್ಲ. ಆದ್ರೆ ನಾನು ಮಾತ್ರ ಎಷ್ಟು ದೂರದಲ್ಲಿದ್ರೂ ನಿಮಗೆ ಒಂದು ಕಷ್ಟ ಅಂತ ಬಂದ್ರೆ ನಿಮಗೋಸ್ಕರ ಬಂದು ಸಹಾಯ ಮಾಡ್ಬೇಕು. ಇದು ಯಾವ ಥರದ ನ್ಯಾಯ? ಹಾಗೆ ವೆಂಕಟೇಶ್ವರ ಸ್ವಾಮಿ ರಂಗಮ್ಮನಿಗೆ ಬುದ್ಧಿ ಹೇಳಿಕೊಟ್ರು. ಇನ್ ಮುಂದೇನಾದ್ರೂ ನೀನು ಈ ರೀತಿ ಇರಬಾರ್ದು ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಹಾಗೆ ಆ ದಿನದಿಂದ ರಂಗಮ್ಮ ಊರಿನಲ್ಲಿರುವ ಬಡವರಿಗೆ ಸೇವೆಗಳನ್ನ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಅವಳ ಜೀವನ ಸಾಗಿಸ್ತಾ ಇದ್ಲು. ಒಂದು ಊರಲ್ಲಿ ರಂಗಮ್ಮ ಅನ್ನುವ ಒಬ್ಳು ಮಹಿಳೆ ಇದ್ಲು. ರಂಗಮ್ಮಳಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾನೇ ಭಕ್ತಿ. ಆದ್ರೆ ಅವಳಿಗೆ ಹಣದಾಸೆ ತುಂಬಾನೇ ಹೆಚ್ಚು. ಯಾರಿಗಾದ್ರೂ ₹1 ಭಿಕ್ಷೆ ಹಾಕಿದ್ರೆ ಅವಳ ಆಸ್ತಿ ಕರಗೋಗುತ್ತೆ ಅಂತ ಹೆದರ್ಕೊಳ್ಳವಳು. ಆದ್ರೆ ಅವಳ ಗಂಡ ರಾಜಯ್ಯ ತುಂಬಾನು ಒಳ್ಳೆಯವನು. ಅವನ ಹತ್ರ ಯಾರಾದ್ರೂ ಸಹಾಯ ಕೇಳಿ ಬಂದ್ರೆ ಖಂಡಿತ ಅವರಿಗೆ ಸಹಾಯ ಮಾಡಿನೇ ಕಳಿಸ್ತಾ ಇದ್ದ. ಯಾವಾಗ್ಲೂ ಬರೀ ಕೈಯಲ್ಲಿ ಅವರನ್ನ ಕಳ್ಸಿದ್ದೇ ಇಲ್ಲ. ಆದ್ರೆ ಈ ವಿಷಯದಲ್ಲಿ ರಾಜಯ್ಯನಿಗೂ ರಂಗಮ್ಮನಿಗೂ ಯಾವಾಗ್ಲೂ ಜಗಳ ಬರ್ತಾನೆ ಇತ್ತು. ರೀ, ನನ್ ಪೆಟ್ಟಿಗೆಲಿ ನಾನು ₹50,000 ಇಟ್ಟಿದ್ದೆ, ನೀವೇನಾದ್ರೂ ನೋಡಿದ್ರಾ? ನಮ್ಮ ರಾಮಯ್ಯ ಇದ್ದಾನಲ್ವಾ, ಪಾಪ ಅವನ ಮಗಳು ಮದ್ವೆ ಅಂತೆ, ಅದಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ದ. ಹೆಣ್ಮಗು ಮದುವೆಗೆ ಸಹಾಯ ಮಾಡಿದ್ರೆ ದೇವರಿಗೆ ಸಹಾಯ ಮಾಡಿದ ಹಾಗೆ ಅಂತೆ ನಮ್ ಪುರಾಣದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾನು ಕೊಟ್ಟೆ. ಸರಿ ಹೋಯ್ತು, ನಾನು ಕಷ್ಟಪಟ್ಟು ತೆಗ್ದಿಡೋದು, ನೀವದನ್ನ ದಾನ ಮಾಡೋದು. ಏನ್ರಿ ಇದು? ₹10 ₹20 ದಾನ ಮಾಡ್ತಾರೆ, 50,000 ಮಾಡ್ತಾರಾ? ಅರೆ, ಬೇಜಾರ್ ಮಾಡ್ಕೊಳ್ಬೇಡ ರಂಗಮ್ಮ, ನೀನು ದಿನ ಪೂಜೆ ಮಾಡುವ ಆ ವೆಂಕಟೇಶ್ವರ ಸ್ವಾಮಿ ಕೂಡ ಈ ಸಹಾಯ ಮಾಡ್ತೇನೆ. ಸಾಕ್ರಿ, ನನ್ ಹಣ ತೆಗ್ದು ದಾನ ಮಾಡಿದ್ ಮಾತ್ರ ಅಲ್ದೆ ನಾನ್ ಪೂಜೆ ಮಾಡುವ ದೇವ್ರೇ ಹೇಳಿದ್ದು ಅಂತ ಬೇರೆ ಹೇಳ್ತಾ ಇದ್ದೀರಾ? ಇಲ್ ನೋಡಿ, ಇನ್ನೇನಾದ್ರೂ ದಾನ ಮಾಡ್ಬೇಕಂದ್ರೆ ನಿಮ್ಮತ್ರ ಹಣ ಇದ್ರೆ ಮಾತ್ರ ದಾನ ಮಾಡಿ. ಸುಮ್ನೆ ನನ್ ಪೆಟ್ಟಿಗೆಯಲ್ಲಿ ಕೈ ಇಡೋ ಕೆಲ್ಸ ಇಟ್ಕೋಬೇಡಿ, ಆಮೇಲೆ ನಾನ್ ಸುಮ್ನಿರಲ್ಲ. ಹಾಗಂತ ರಂಗಮ್ಮ ಬಾಯಿಗೆ ಬಂದ ಹಾಗೆ ರಾಜಯ್ಯನ ಬೈದು ಕೋಪದಿಂದ ಒಳಗಡೆ ಹೋದ್ಲು. ಅರೆ, ನನಗೆ ಒಬ್ಳು ಮಗಳು, ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅಂತ ನಿನ್ ತಂದೆ ಕೇಳ್ಕೊಂಡಿದ್ರಿಂದಾನೆ ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಅಳಿಯನಾಗಿ ಇಲ್ಲಿಗೆ ಬಂದೆ ನಾನು. ಆದ್ರೆ ನಾನು ಬಂದ ದಿನದಿಂದ ನನ್ನ ಸ್ವಾತಂತ್ರ್ಯ ಎಲ್ಲವನ್ನ ಇವಳೊಬ್ಳೇ ಕಿತ್ಕೊಂಡ್ಬಿಟ್ಲು. ಹಾಗೆ ರಾಜಯ್ಯ ಅವನ ಮನ್ಸಲ್ಲಿ ಬೇಜಾರ್ ಮಾಡ್ಕೊಳ್ತಾ ಇದ್ದ. ಹೀಗೆ ಸ್ವಲ್ಪ ಸಮಯನೂ ಹೋಯ್ತು. ತುಂಬಾ ಹಸ್ವಾಗ್ತಾ ಇದೆ, ಸ್ವಲ್ಪ ಊಟ ಬಡಿಸ್ಕೊಂಡು ತಿಂತೀನಿ. ಈ ಮನೆಯಲ್ಲಿ ಊಟ ಕೂಡ ನಾನೇ ಹಾಕೊಳ್ಬೇಕು. ಹಾಗಂತ ಅಂದ್ಕೊಂಡು ರಾಜಯ್ಯ ಅವನಿಗೆ ಅವನೇ ಊಟ ಹಾಕೊಂಡು ತಿಂತಾ ಇದ್ದ. ಆ ಸಮಯದಲ್ಲಿ ರಂಗಮ್ಮ ಅಲ್ಲಿಗ್ ಬಂದ್ಲು. ಅವಳು ಕೋಪದಿಂದ, ಓಹೋ, ಊಟ ಮಾಡ್ತಾ ಇದ್ದೀರಾ? ಇನ್ ಮುಂದೆ ನಿಮಗೆ ಯಾವಾಗ್ಲೂ ಒಂದ್ ಹೊತ್ತು ಮಾತ್ರನೇ ಊಟ. ಯಾಕ್ ಗೊತ್ತಾ? 50,000 ಕೊಟ್ಟು ಎಷ್ಟು ದೊಡ್ಡ ನಷ್ಟ ಮಾಡಿದ್ರಿ ನೀವು, ಅದಕ್ಕೇನೆ. ಹಾಗಂತ ಹೇಳಿ ರಂಗಮ್ಮ ರಾಜಯ್ಯ ಊಟ ಮಾಡ್ತಾ ಇದ್ದ ಆ ಎಲೆನ ಕಿತ್ಕೊಂಡ್ಲು. ಇಲ್ ನೋಡಿ, ಇನ್ ಮುಂದೆ ಒಂದಿನಕ್ಕೆ 1 ಹೊತ್ತು ಊಟ ಮಾತ್ರ ಕೊಡ್ತೀನಿ, ಹಾಗಾದ್ರೂ ಆ ನಷ್ಟನ ನಾನು ತೀರಿಸ್ಕೊಳ್ತೀನಿ. ಹಾಗೆ ರಂಗಮ್ಮ ಆ ದಿನದಿಂದ ರಾಜಯ್ಯನಿಗೆ ಸರಿಯಾಗಿ ಊಟ ಕೂಡ ಹಾಕ್ತಾ ಇರ್ಲಿಲ್ಲ. ರಂಗಮ್ಮನ ಪಕ್ಕದ ಮನೆಯಲ್ಲಿ ಸುಜಾತ ಅನ್ನುವ ಒಬ್ಳು ಮಹಿಳೆ ಇದ್ಲು.
ಅವಳು ಬಟ್ಟೆ ಹೊಲಿದು ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಸಂತೋಷವಾಗಿ ಜೀವನ ಬಾಳ್ತಾ ಇದ್ಲು. ಸುಜಾತ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತೆಯಾಗಿದ್ಲು. ವೆಂಕಟೇಶ್ವರ ಸ್ವಾಮಿ, ಚಿಕ್ಕ ವಯಸ್ಸಲ್ಲೇ ನಾನು ತಂದೆ ತಾಯಿನ ಕಳ್ಕೊಂಡವಳು. ಆದ್ರೂ ಕೂಡ ತಂದೆ ತಾಯಿ ಇಲ್ಲ ಅಂದ್ರೆ ಏನು, ನನಗೋಸ್ಕರ ಯಾವಾಗ್ಲೂ ನೀನಿದ್ಯಾ ಅಲ್ವಾ ಅಂತ ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ನನಗೆ ಇದ್ ಬೇಕು ಅದ್ ಬೇಕು ಅಂತ ಯಾವಾಗ್ಲೂ ಕೇಳಲ್ಲ. ಆದ್ರೆ ನನಗೆ ಯಾವುದೇ ಕಷ್ಟ ಬಂದ್ರು ನೀವು ನನ್ನ ಜೊತೆನೇ ಇರ್ಬೇಕು ಅಂತ ಬೇಡ್ಕೊಳ್ತಿದ್ದೀನಿ. ಹಾಗೆ ಸುಜಾತ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ಲು. ಈ ಕಡೆ ರಂಗಮ್ಮ ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ಮಾಡ್ಬೇಕಾಗಿರೋ ಪೂಜೆಗಳನ್ನ ಮಾಡಿ ಮುಗಿಸಿ ಈ ರೀತಿ ಬೇಡ್ಕೊಂಡ್ಲು. ಸ್ವಾಮಿ, ಎಲ್ಲ ದೇವ್ರಿಗಿಂತಾನೂ ನೀನು ಶ್ರೀಮಂತ ದೇವ್ರು. ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಸಾಕ್ಷಾತ್ ಲಕ್ಷ್ಮೀದೇವಿಯ ಪತಿ ನೀವು. ಸ್ವಾಮಿ, ನಿಮ್ಮ ಪತ್ನಿಯ ಹತ್ರ ಹೇಳಿ ನನಗೆ ₹1,00,00,000 ಕೊಡಕ್ಕೆ ಸ್ವಲ್ಪ ಹೇಳ್ತೀರಾ? ಹಾಗ್ ಮಾತ್ರ ನೀನು ಮಾಡ್ದೆ ಅಂದ್ರೆ ಚಿನ್ನದಲ್ಲೇ ಒಂದು ಕಂಕಣ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನನ್ನ ಗಂಡನಿಗೆ ಸರಿಯಾಗಿ ಆಹಾರ ಕೂಡ ಹಾಕ್ತಾ ಇಲ್ಲ. ಹಾಗೆ ರಂಗಮ್ಮ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ಲು. ಇದೆಲ್ಲವನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ತಾಯಿ ಇಬ್ರು ನೋಡ್ತಾ ಇದ್ರು. ನೋಡಿದ್ರ ಸ್ವಾಮಿ, ನಿಮ್ಮ ಭಕ್ತಿ ಏನ್ ಬೇಡ್ಕೊಳ್ತಾ ಇದ್ದಾಳೆ ಅಂತ. ಆ ರಂಗಮ್ಮನಿಗೆ ಆಸೆ ತುಂಬಾ ಹೆಚ್ಚಾಗಿ ಇದೆ. ಈ ಪ್ರಪಂಚದಲ್ಲಿರುವ ಜಿಪಿಣಿಗಳು ಯಾರು ಅಂತ ನಾವು ನೋಡಿದ್ರೆ ಅದರಲ್ಲಿ ಮೊದಲಿರೋದು ನಿಮ್ಮ ಭಕ್ತೇನೆ. ಹೌದು, ನೀನು ಹೇಳೋದು ನಿಜಾನೇ ದೇವಿ. ಇನ್ನೊಂದ್ ಕಡೆ ಆ ಬಡ ಭಕ್ತಿಯನ್ನು ನೋಡಿ, ಪಾಪ ಅವಳತ್ರ ಏನೂ ಇಲ್ಲ. ಆದ್ರೂ ಇದ್ ಬೇಕು ಅದ್ ಬೇಕು ಅಂತ ಏನು ಕೇಳ್ತಾ ಇಲ್ಲ. ಯಾವಾಗ್ಲೂ ಅವಳ ಜೊತೆ ನೀವಿರ್ಬೇಕು ಅನ್ನೋದನ್ನ ಬಿಟ್ಟು ಬೇರೆ ಏನು ಕೇಳ್ಕೊಳ್ಳೇ ಇಲ್ಲ. ಇದೇ ನಿಜವಾದ ಭಕ್ತಿ ಅನ್ನೋದು. ಸ್ವಾಮಿ, ನೀವು ಒಂದ್ ಕೆಲ್ಸ ಮಾಡಿ, ಈ ಜಿಪುಣಿ ರಂಗಮ್ಮನಿಗೆ ಒಂದು ಪಾಠ ಹೇಳಿಕೊಡಿ. ಆ ಸಮಯ ಬಂದಾಗ ಖಂಡಿತ ಕಲ್ಸ್ಕೊಡ್ತೀನಿ ದೇವಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ತಾಯಿ ರಂಗಮ್ಮನಿಗೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ರು. ಇದು ಹೀಗಿರುವಾಗ ರಂಗಮ್ಮನ ಜಿಪುಣತನಕ್ಕೆ ಒಂದು ಮಿತಿನೇ ಇಲ್ದೇ ಇರುವ ಹಾಗೆ ಆಯ್ತು. ರೀ, ಇಷ್ಟು ದಿನ ನೀವು ತರತರದ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡು ತಿರುಗಾಡ್ತಿದ್ರಿ ಅಲ್ವಾ? ಆ ದೇವ್ರ ದಯೆಯಿಂದ ಬಟ್ಟೆಗೆ ಯಾವುದೇ ಕೊರತೆನೂ ನನಗಿಲ್ಲ ರಂಗಮ್ಮ. ಒಂದ್ ಕೆಲ್ಸ ಮಾಡಿ, ನಿಮ್ಮ ಹತ್ರ ಇರುವ ಎಲ್ಲಾ ರೇಷ್ಮೆ ಬಟ್ಟೆಗಳನ್ನ ನನಗ್ ತಗೊಂಡ್ ಬಂದ್ಕೊಡಿ. ಇರು, ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ರಾಜಯ್ಯ ಹೋಗಿ ಎಲ್ಲಾ ರೇಷ್ಮೆ ಬಟ್ಟೆಗಳನ್ನ ತಗೊಂಡ್ ಬಂದ. ರಂಗಮ್ಮ, ಇದನ್ನ ಏನ್ ಮಾಡ್ತೀಯಾ? ಚೆನ್ನಾಗಿ ಉಗ್ದು ಇಸ್ತ್ರಿ ಮಾಡ್ಕೊಂಡ್ ಬರ್ತೀಯಾ? ಇಲ್ಲ ರೀ, ಇದನ್ನ ಮಾರಿ ಸ್ವಲ್ಪ ಹಣ ಸಂಪಾದನೆ ಮಾಡ್ತೀನಿ. ಅರೆ, ಇದನ್ ಯಾಕೆ ಮಾರ್ಬೇಕು? ನಿನಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಅರೆ, ಹುಚ್ಚಿಡ್ದಿರೋದು ನನಗಲ್ಲ, ನಿಮಗೆ. ಇಷ್ಟು ದಿನ ಈ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡು ತಿರ್ಗಾಡಿದ್ರಿ ತಾನೆ? ಇನ್ನೂ ಇದ್ರ ಮೇಲೆ ಇರುವ ಆಸೆ ನಿಮಗೆ ಹೋಗ್ಲೇ ಇಲ್ವಾ? ಈ ರೇಷ್ಮೆ ಬಟ್ಟೆಗಳನ್ನ ಮಾರಿದ್ರೆ ಸ್ವಲ್ಪ ಹಣ ಸಿಗುತ್ತೆ. ಆ ಹಣದಲ್ಲಿ ನಾನು ಚಿನ್ನದ ಕಂಕಣ ತಗೊಳ್ಬೇಕು. ಚಿನ್ನದ ಕಂಕಣನ? ಆದ್ರೆ ಇವಾಗ ಆ ಚಿನ್ನದ ಕಂಕಣ ಯಾಕೆ? ನಾನು ಸ್ವಾಮಿಗೆ ಅದನ್ನ ಕಾಣಿಕೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಸ್ವಾಮಿಗೆ ಆ ಚಿನ್ನದ ಕಂಕಣನ ಕಾಣಿಕೆ ಕೊಟ್ರೆ ನನಗೆ ₹1,00,00,000 ಸಿಗುತ್ತೆ ಅಂತೆ. ಕನಸು ಬಂದಿತ್ತು. ಅದಕ್ಕೆ ನಾನು ಹಣನ ಸ್ವಲ್ಪ ಸ್ವಲ್ಪ ತೆಗ್ದಿಡ್ತಾ ಇದ್ದೆ. ಆದ್ರೆ ಆ ಹಣನ ನೀವು ಆ ರಂಗಯ್ಯನಿಗೆ ಕೊಟ್ಬಿಟ್ರಿ. ಆ ಹಣನ ಪುನಃ ನಾನು ಸೇರಿಸ್ಬೇಕಲ್ವಾ? ಹಾಗೆ ರಂಗಮ್ಮ ಸ್ವಾಮಿಗೆ ಕಂಕಣ ಕಾಣಿಕೆಯಾಗಿ ಕೊಡ್ಬೇಕು ಅನ್ನುವ ಆಸೆಯಲ್ಲಿ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನ ಮಾರ್ತಾ ಇದ್ಲು. ಹೀಗಿರುವಾಗ ಒಂದಿನ ರಂಗಮ್ಮನ ಮನೆಗೆ ಒಬ್ಬ ಭಿಕ್ಷುಕ ಬಂದ. ಅಮ್ಮ, ತುಂಬಾ ಹಸ್ವಲ್ಲಿದ್ದೀನಿ ತಾಯಿ. 4 ದಿನದಿಂದ ಒಂದ್ ಹೊತ್ತು ಊಟ ಕೂಡ ತಿನ್ಲಿಲ್ಲ. ಏನಾದ್ರೂ ಇದ್ರೆ ದಾನ ಮಾಡಮ್ಮ. ಅರೆ, ನಿನಗೆ ಒಂದ್ ಹೊತ್ತು ಊಟ ಹಾಕಿದ್ರೆ 1 ತಿಂಗಳಿಗೆ ನನಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಗೊತ್ತಾ? ಆದ್ರೆ ನಾನ್ ಕೇಳಿದ್ದು ಒಂದ್ ಹೊತ್ತು ಊಟ ತಾನೇ ತಾಯಿ. ತಿಂಗಳಿಗೆ ತುಂಬಾ ಹಣ ಖರ್ಚಾಗಲ್ವಾ? ಹೇಳ್ತೀನಿ ಕೇಳು. ನಾನ್ ನಿನಗೆ ಇವಾಗ ಊಟ ಕೊಟ್ರೆ ನೀನು ಆ ಊಟನ ತೃಪ್ತಿಯಾಗಿ ತಿಂದು ನಾನ್ ಕೊಟ್ಟ ಊಟ ಚೆನ್ನಾಗಿದೆ ಅಂತ ಊರಲ್ಲಿ ಎಲ್ಲರ ಹತ್ರನೂ ಹೇಳ್ತೀಯ. ಆವಾಗ ನಾಳೆಯಿಂದ ಸುಮಾರು ಜನ ಭಿಕ್ಷುಕರು ನನ್ ಮನೆಗೆ ಬರಕ್ ಶುರು ಮಾಡ್ತಾರೆ. ಈ ಖರ್ಚು ನನಗ್ ಬೇಕಾಗಿತ್ತಾ? ಅದೇ ನಾನ್ ನಿನಗೆ ಆಹಾರ ಕೊಡ್ಲಿಲ್ಲ ಅಂದ್ರೆ ಊರೊಳಗಡೆ ಹೋಗಿ ನನ್ ಬಗ್ಗೆ ಎಲ್ಲರ ಹತ್ರ ತಪ್ಪಾಗಿ ಮಾತಾಡ್ತೀಯ. ಆದ್ರಿಂದ ಯಾರು ನನ್ ಮನೆ ಕಡೆ ಬರಲ್ಲ, ನನಗೆ ಖರ್ಚು ಇರಲ್ಲ. ಆವಾಗ ಒಳ್ಳೆದ್ ತಾನೇ? ಹಾಗೆ ರಂಗಮ್ಮ ಹೇಳಿದ್ರಿಂದ ಆ ಭಿಕ್ಷುಕ ಬೇಜಾರಿಂದ ಅಲ್ಲಿಂದ ಹೊರಟ.
ಆಮೇಲೆ ಅವನು ಪಕ್ಕದಲ್ಲಿರುವ ಸುಜಾತ ಮನೆಗೆ ಹೋದ. ಅಮ್ಮ ತುಂಬಾ ಹಸುವಾಗ್ತಿದೆ ಅಮ್ಮ, ನೀವಾದ್ರೂ ಸ್ವಲ್ಪ ಅನ್ನ ಹಾಕಿ. ಅರೆ ಬನ್ನಿ, ಒಳಗಡೆ ಬನ್ನಿ. ಇವಾಗ್ಲೇ ಆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಪ್ರಸಾದ ಕೊಡಕ್ಕೆ ಯಾರಾದ್ರೂ ಇದ್ದಾರಾ ಅಂತ ಹುಡ್ಕೊಂಡ್ ಬಂದೆ. ಆ ದೇವ್ರ ದಯೆಯಿಂದ ನೀವೇ ನನ್ ಮನೆ ತನಕ ಬಂದಿದ್ದೀರಾ. ಬನ್ನಿ, ಬಂದು ಒಳಗಡೆ ಕೂತ್ಕೊಳ್ಳಿ. ಹಾಗಂತ ಹೇಳಿ ಸುಜಾತ ಆ ಭಿಕ್ಷುಕನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸಿದ್ದನ್ನ ವೆಂಕಟೇಶ್ವರ ಸ್ವಾಮಿ ನೋಡ್ತಾ ಇದ್ರು. ಇವರಿಬ್ರು ನನ್ನ ಭಕ್ತಿಗಳೇ. ಇವರಲ್ಲಿ ಒಬ್ರಿಗೆ ಬುದ್ಧಿ ಹೇಳ್ಬೇಕು, ಇನ್ನೊಬ್ರಿಗೆ ಆಶೀರ್ವಾದ ಮಾಡ್ಬೇಕು. ಹಾಗೆ ವೆಂಕಟೇಶ್ವರ ಸ್ವಾಮಿ ಆ ಇಬ್ರು ಭಕ್ತಿಗಳ ಕನಸಲ್ಲೂ ಬಂದು ನನಗೊಂದು ಉಡುಗೊರೆ ಬೇಕು ಅಂತ ಕೇಳಿದ್ರು. ಆದ್ರಿಂದ ಮರುದಿನ ಬೆಳಗ್ಗೆ ಎದ್ದು ತನ್ನ ಜಿಪಣತನದಿಂದ ಸಂಪಾದನೆ ಮಾಡಿದ ಹಣದಲ್ಲಿ ಚಿನ್ನದ ಕಂಕಣ ತಗೊಂಡು ರಂಗಮ್ಮ ದೇವಸ್ಥಾನಕ್ಕೆ ಹೋದ್ಲು. ಈ ಕಡೆ ಸುಜಾತ ತುಳಸಿ ಮಾಲೆನ ತಗೊಂಡು ದೇವಸ್ಥಾನಕ್ಕೆ ಹೋದ್ಲು. ಅಲ್ಲಿ ಅವರಿಬ್ರು ಮುಂದ್ಗಡೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು. ನಾನು ನಿಮ್ಮ ಇಬ್ಬರ ಹತ್ರ ಉಡುಗೊರೆ ತಗೊಂಡ್ ಬನ್ನಿ ಅಂತ ಕೇಳಿದ್ದೆ, ಆದ್ರೆ ನಿಮ್ಮಿಬ್ರಲ್ಲಿ ಒಬ್ರತ್ರ ಮಾತ್ರ ಆ ಉಡುಗೊರೆನ ನಾನು ಪಡ್ಕೊಳ್ತೀನಿ. ನನಗ್ ಗೊತ್ತು ಸ್ವಾಮಿ, ನನ್ನ ಹತ್ರ ಇರುವ ಈ ಚಿನ್ನದ ಕಂಕಣ ನಿನಗೆ ಇಷ್ಟ ಆಗಿದೆ ಅಂತ. ಮತ್ತೆ ನೀವು ದೇವ್ರಲ್ವಾ, ಈ ತುಳಸಿ ಮಾಲೆನ ಇಷ್ಟಪಡ್ತೀರಾ? ಹಾಗಂತ ರಂಗಮ್ಮ ಸುಜಾತನ ನೋಡಿ ಹೇಳಿದ್ಲು. ಆದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸುಜಾತ ಕೈಯಲ್ಲಿರುವ ತುಳಸಿ ಮಾಲೆನ ತಗೊಂಡು ಕುತ್ತಿಗೆಯಲ್ಲಿ ಹಾಕೊಂಡ್ರು. ರಂಗಮ್ಮ ಅದನ್ನ ನೋಡಿ ಆಶ್ಚರ್ಯಪಟ್ಲು. ನಿನ್ನ ಜಿಪುಣತನದಿಂದ ಹಣ ತೆಗ್ದಿಟ್ಟು ನೀನು ತಗೊಂಡ್ ಬಂದಿರುವ ಈ ಚಿನ್ನದ ಕಂಕಣಕ್ಕಿಂತ ಭಕ್ತಿಯಿಂದ ನನ್ನ ಭಕ್ತಿ ಮಾಡಿರುವ ಈ ತುಳಸಿ ಮಾಲೆ ತುಂಬಾನೇ ದೊಡ್ಡದು. ನಿಜವಾದ ಭಕ್ತಿ ಅಂದ್ರೆ ಜಿಪುಣತನದಿಂದ ಹಣ ಕೊಡಿಟ್ಟು ಚಿನ್ನದ ಕಂಕಣ ಮಾಡಿ ಹಾಕೋದಲ್ಲ. ಕಷ್ಟ ಅಂತ ಬರೋರಿಗೆ, ಹಸಿವು ಅಂತ ಬರೋರಿಗೆ ಸಹಾಯ ಮಾಡಿ ಅವರಲ್ಲಿ ದೇವರನ್ನ ನೋಡ್ಬೇಕು. ಅದು ನಿಜವಾದ ಭಕ್ತಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಬುದ್ಧಿ ಹೇಳಿದಾಗ ರಂಗಮ್ಮನಿಗೆ ಬುದ್ಧಿ ಬಂತು. ತಕ್ಷಣ ಸ್ವಾಮಿಯ ಪಾದಗಳಲ್ಲಿ ಬಿದ್ದು ಅವಳು ಕ್ಷಮಾಪಣೆ ಕೇಳಿದ್ಲು. ಹಾಗೆ ರಂಗಮ್ಮ ಆ ಚಿನ್ನದ ಕಂಕಣನ ಮಾರಿ ಹಲವಾರು ಜನರಿಗೆ ಅನ್ನದಾನ ಹಾಕಿದ್ಲು.